ಸುಧಾ ಆರ್ಎನ್ ಶೆಟ್ಟಿ ವಿಶೇಷ ಚೇತನ ರೋಟರಿ ಶಾಲೆಯಿಂದ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿ ಪಾಸಾದ ವಿದ್ಯಾರ್ಥಿಗಳಿಗೆ ಸನ್ಮಾನ ಹಾಗೂ ಮಕ್ಕಳ ಹೆಚ್ಚಿನ ಕಲಿಕೆಗಾಗಿ ಹೊಸ ಯಂತ್ರಗಳ ಉದ್ಘಾಟನೆ. ಹಾಯ್ ಹಲೋ ನಮಸ್ಕಾರ, ಸುಪ್ರೀಂ ಟಿವಿಗೆ ಸ್ವಾಗತ. ಹೌದು ವೀಕ್ಷಕರೇ, ಶ್ರೀಮತಿ ಸುಧಾ ಆರ್ಎನ್ ಶೆಟ್ಟಿ ವಿಶೇಷ ಚೇತನ ಶಾಲೆ, ಹೇಮರೆಡ್ಡಿ ಮಲ್ಲಮ್ಮ ಕಾಲೋನಿ, ಆರ್ಎನ್ ಶೆಟ್ಟಿ ರೋಡ್, ಅಕ್ಷಯ್ ಪಾರ್ಕ್, ಗೋಕುಲ್ ರೋಡ್, ಹುಬ್ಬಳ್ಳಿಯಲ್ಲಿ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿಯಲ್ಲಿ ಪಾಸಾದ ಮಕ್ಕಳಿಗೆ ಸನ್ಮಾನಿಸಿ ಪ್ರೋತ್ಸಾಹಿಸುವುದರ ಮುಖಾಂತರ ಮುಂದಿನ ಮಕ್ಕಳಿಗೆ ಹುರಿದುಂಬಿಸುವ ಕೆಲಸ ಶ್ರೀಮತಿ ಸುಧಾ ಆರ್ಎನ್ ಶೆಟ್ಟಿರವರ ಸಂಸ್ಥೆಯಿಂದ ಮಾಡಲಾಯಿತು. ಇಂದಿನ ದಿನಗಳಲ್ಲಿ ವ್ಯಾವಹಾರಿಕ ದೃಷ್ಟಿಯಿಂದ ಸಂಸ್ಥೆಗಳನ್ನು ನಡೆಸುತ್ತಿರುವುದನ್ನು ನೋಡಿದರೆ ಶ್ರೀಮತಿ ಸುಧಾ ಆರ್ಎನ್ ಶೆಟ್ಟಿ ಸಂಸ್ಥೆಯವರು ಇಂತಹ ಸಾಮಾಜಿಕ ಕಳಕಳಿ ಕೆಲಸವನ್ನ ಸಮಾಜಕ್ಕೆ ಮಾದರಿಯಾಗಿದೆ. 30 ವರ್ಷಗಳಿಂದ ನಡೆಸಿಕೊಂಡು ಬಂದ ಈ ಸಂಸ್ಥೆಗೆ ಸರ್ಕಾರದಿಂದ ಯಾವುದೇ ಅನುದಾನವನ್ನು ಪಡೆಯದೆ ಸಂಸ್ಥೆ ಹಾಗೂ ಸಾರ್ವಜನಿಕರ ಸಹಕಾರದಿಂದ ಇಂತಹ ವಿಶೇಷ ಸಾಮಾಜಿಕ ಕಾರ್ಯವನ್ನ ಅವಿರತವಾಗಿ ನೆರವೇರಿಸಿಕೊಂಡು ಬಂದಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಮಹೇಶ್ ತೆಂಗಿನಕಾಯಿಯವರು ಉಪಸ್ಥಿತರಿದ್ದರು. ಹಾಗೂ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಹಿರಿಯರಾದ ಹಾಗೂ ಸಂಸ್ಥೆಯ ಚೇರ್ಮನ್ ರಾದ ಡಾಕ್ಟರ್ ಪಿವಿ ದತ್ತಿಯವರು ಅಲಂಕರಿಸಿದರು ಮತ್ತು ಸನ್ಮಾನರು ಸಂಸ್ಥೆಯ ಕಾರ್ಯದರ್ಶಿಗಳು ಶ್ರೀ ರಾಜಾ ದೇಸಾಯಿಯವರು ಹಾಗೂ ಸಂಸ್ಥೆ ಗೌರವ ಟ್ರೆಜರಿಗಳಾದ ಶ್ರೀಮತಿ ವೈಶಾಲಿ ಗೋರೆಯವರು ಕಾರ್ಯಕ್ರಮಕ್ಕೆ ಮೆರುಗು ತಂದರು. ಹಾಗೆಯೇ ವಿಶೇಷ ಆಹ್ವಾನಿತರಾಗಿ ಸಂಸ್ಥೆಯ ಪ್ರಮುಖರುಗಳಾದ ಸನ್ಮಾನ್ಯರು ದೇಶಪಾಂಡೆ ನಗರ ರೋಟರಿ ಸಂಸ್ಥೆಯ ಜಂಟಿ ಕಾರ್ಯದರ್ಶಿಗಳಾದ ಶಿವರಾಮ್ ಹೆಗಡೆಯವರು ಮತ್ತು ಎಸ್ಆರ್ ಬೊಮ್ಮಾಯಿ ಶಾಲೆಯ ಪ್ರಿನ್ಸಿಪಾಲ್ರಾದ ಶ್ರೀಮತಿ ರೇಖಾ ತುಪ್ಪದ್ರವರು ಹಾಗೂ ಮಹೇಶ್ ಪಿಯು ಕಾಲೇಜಿನ ಪ್ರಿನ್ಸಿಪಾಲ್ರಾದ ಶ್ರೀಯುತ ರಾಮ್ ಮೋಹನ್ ರವರು ಮತ್ತು ಡಾಕ್ಟರ್ ಜಿವಿ ಜೋಶಿ ಹೈಸ್ಕೂಲ್ನ ಪ್ರಿನ್ಸಿಪಾಲ್ರಾದ ಶ್ರೀಯುತ ವಿಶಾಲ್ ಬಿನ್ನಾಳರು ವೇದಿಕೆಯ ಮೇಲೆ ಮಿಂಚಿದರು. ಇದೇ ಸಂದರ್ಭದಲ್ಲಿ ಜನಪ್ರಿಯ ಶಾಸಕರಾದ ಮಹೇಶ್ ತೆಂಗಿನಕಾಯಿಯವರು ಹೊಸ ಯಂತ್ರಗಳಾದ ಪೇಪರ್ ಪ್ಲೇಟ್, ಮಷೀನ್ ಬತ್ತಿ ತಯಾರಿಕೆ ಯಂತ್ರ ಹಾಗೂ ಉದ್ದಿನ ಕಡ್ಡಿ ತಯಾರಿಕೆ ಯಂತ್ರ, ಕರ್ಪೂರ ತಯಾರಿಕಾ ಯಂತ್ರ ಹಾಗೂ ಹಿಟ್ಟಿನ ಗಿರಣಿ ಹೀಗೆ ಇನ್ನು ಹಲವು ಯಂತ್ರಗಳನ್ನು ಉದ್ಘಾಟಿಸುವುದರ ಮುಖಾಂತರ
ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಕಾರ್ಯಕ್ರಮವು ಅತಿ ವಿಜೃಂಭಣೆಯಿಂದ ನೆರವೇರಿತು. ಇದೇ ಸಂದರ್ಭದಲ್ಲಿ ಶಾಸಕರು ತಮ್ಮ ಶಾಸಕರ ನಿಧಿಯಿಂದ 10 ಲಕ್ಷ ರೂಪಾಯಿಗಳು ಸಂಸ್ಥೆಯ ಅಭಿವೃದ್ಧಿಗಾಗಿ ಕೊಡುವುದಾಗಿ ಭರವಸೆ ನೀಡಿದರು. ಎಲ್ಲ ರೀತಿಯನ್ನು ಸಹಕಾರ ಕೊಡ್ತಿರ್ತಕ್ಕಂಥ BB ದತ್ತಿಯವರೇ, ನನ್ನ ಹಿರಿಯ ಸೋದರರು ಮತ್ತು ರೋಟರಿಯ ಎಲ್ಲ ಸ್ಕೂಲ್ಗಳಿಗೆ ಒಂದು ವಿಶೇಷವಾಗಿ ಒಂದು ಒಳ್ಳೆ ರೀತಿಯಾದಂಥ ಬೆಳವಣಿಗೆ ಆಗಲಿಕ್ಕೆ ತಮ್ಮದೇ ಆಗಿರ್ತಕ್ಕಂಥ ಶ್ರಮವನ್ನು ವಹಿಸಿರ್ತಕ್ಕಂಥ ಆತ್ಮೀಯ ಶ್ರೀ ರಾಜಾ ದೇಸಾಯಿ ಅವರೇ, ಶ್ರೀಮತಿ ಇದೀಗ ನನಗೆ ಎಲ್ಲರೂ ಕೂಡ ಹೇಳಿದರು, ವೈಶಾಲಿ ಮೇಡಮ್ ಅವರು ಯಾವ ರೀತಿಯಾಗಿ ಈ ಸ್ಕೂಲ್ಗೆ ವಿಶೇಷವಾಗಿರ್ತಕ್ಕಂಥ ಸೇವೆಯನ್ನು ಸಲ್ಲಿಸಿದ್ದಾರೆ ಅನ್ನೋಂಥದ್ದನ್ನು ಕೂಡ ನಾವೆಲ್ಲ ನೆನಪು ಮಾಡ್ಕೋಬೇಕು. ಯಾಕಂದರೆ ಆ ನಿಟ್ಟಿನಲ್ಲಿ ಶ್ರೀಮತಿ ವೈಶಾಲಿ ಅವರು ತಮ್ಮದೇ ಆಗಿರ್ತಕ್ಕಂಥ ಒಂದು ವಿಶೇಷಗಳನ್ನು ಕೊಡುಗೆ ಕೊಟ್ಟಿರ್ತಕ್ಕಂಥ ಶ್ರೀಮತಿ ವೈಶಾಲಿ ಅವರಿಗೆ ಶಿವರಾಮ್ ಹೆಗಡೆ ಅವರೇ, ರಾಮಮೋಹನ್ ಅವರೇ, ಲೇಖಾಂತ್ ಅವರೇ, ವಿಶಾಲ್ ಬಿನಾಳಿ ಅವರೇ ಹಾಗೂ ಸೇರಿರ್ತಕ್ಕಂಥ ಎಲ್ಲ ಕುಟುಂಬಗಳ ಪಾಲಕರಿದ್ದಾರೆ. ಇದೊಂದು ಬಹಳಷ್ಟು ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ. ಮನೆ ರಾಜಾ ದೇಸಾಯಿ ಅವರು ನಮಗೆ ಈ ಕಾರ್ಯಕ್ರಮಕ್ಕೆ ಬರಬೇಕಂತ ಹೇಳಿ ಇದು ಅನೇಕರಿಗೆ ಗೊತ್ತಿರಲಿಲ್ಲ. ಅಂದ್ರೆ ಯಾರು ಪಾಲಕರಿಗೆ ಈ ರೀತಿಯಾದಂಥ ಮಕ್ಕಳು ಹೇಳ್ತಿರ್ತೇವೆ ನಮಗೂ ಗೊತ್ತಿರುತ್ತೆ, ಅಥವಾ ಈ ಮಕ್ಕಳ ಜೊತೆ ಯಾರು ಆಟ ಆಡಿರ್ತಾರ ಅವ್ರು ಅನ್ನತಕ್ಕಂಥ ಅನುಭವ ನಮಗಿರುತ್ತೆ. ರಾಜಾ ದೇಸಾಯಿ ಅವರು ಹೇಳಿದ ತಕ್ಷಣ ನಾನು ಬರ್ತೀನಿ ಎಷ್ಟೊಂದಿದ್ರು ಸ್ವಲ್ಪ ಟೈಮ್ನಲ್ಲಿ ವ್ಯತ್ಯಾಸ ಆಗುತ್ತೆ. ಯಾಕಂದ್ರೆ ನನಗೆ ಬೆಳಿಗ್ಗೆ ಬಂದ ಅವನ್ನೆಲ್ಲ ಮಾತಾಡಿಸಿ ಹೊರಗಡೆ ಸಂಘಕ್ಕೆ ಬರಬೇಕಾದಂಥದ್ದು. ಯಾಕಂದರೆ ಈ ರೀತಿಯಾದಂಥ ಕಾರ್ಯಕ್ರಮ ಯೂಶಲಿ ಬೇಕಾದಷ್ಟು ಇಂಪಾರ್ಟೆಂಟ್ ಕಾರ್ಯಕ್ರಮ ಇದನ್ನು ತಪ್ಪಿಸಿ ಈ ರೀತಿಯಾದಂಥ ಕಾರ್ಯಕ್ರಮಕ್ಕೆ ಫಸ್ಟ್ ಮಾನ್ಯತೆ ಕರ್ನಾಟಕ ಬಾಲ ವಿಕಾಸ ಅಕಾಡೆಮಿ ಅಧ್ಯಕ್ಷ ಆದಂಥ ಸಂದರ್ಭದಲ್ಲಿ ವಿಶೇಷವಾಗಿ ಎಲ್ಲ ರೀತಿಯ ಮಕ್ಕಳು ಅಂದರೆ ಪ್ರತಿಯೊಂದು ಮಕ್ಕಳ ಜೊತೆ ಒಂದು ಕೂಡಿಕೊಂಡು ಒಂದು 3 ವರ್ಷದ ಅವಧಿ ಸಿಕ್ಕಿತ್ತು. ಅವ್ರ ಸರ್ಕಾರ ನನಗೆ ಬದಲಿಸ್ಬಿಟ್ಟಿತ್ತು. ನಾರ್ಮಲಿ ಅಕಾಡೆಮಿ ಅಂತಂದ್ರೆ ಎಲ್ಲರೂ ಯೋಚನೆ ಮಾಡ್ತಾರೆ ಒಳ್ಳೆ ಮಕ್ಕಳ ಜೊತೆ ನೀಟಾಗಿ ನಮ್ಮ ಸಮಯ ಮುಗಿಸಿ ಹೋಗ್ಬೇಕು 3 ವರ್ಷ ಅಂತ ಹೇಳಿ. ಅದು ನನ್ನೊಂದ್ಸಲ ನೇಚರ್ ಹತ್ರ ವಿಚಿತ್ರ, ಎಲ್ಲರೂ ಹೊಸತನವನ್ನು ಕಾಣಬೇಕು, ಹೊಸತನವನ್ನು ಕಲಿಬೇಕು. ನಾನು ಈಗೂ ಹೇಳ್ತೇನೆ ನಮ್ಮ ಕೂಡ ನಾವು ಯಾವುದೇ ಜವಾಬ್ದಾರಿಗಳು ಹುದ್ದೆಗಳು ಬರಲಿಲ್ಲ. ನಮಗೆ ಇದೊಂದು ಅಧಿಕಾರ ಅನ್ನುವಂಥದ್ದನ್ನು ತಗೋಬರ್ತಾರೆ. ಯಾವಾಗಲೂ ಕೂಡ ನಾವೀಗ MLA ಆಗೋದ್ರೆ ಅಧಿಕಾರ ಬರ್ತಕ್ಕಂಥಲ್ಲ, ಜನ ಮತ್ತು ಹಿರಿಯರು ಕೂಡ ನಮಗೆ ಜವಾಬ್ದಾರಿ ಕೊಟ್ಟರೆ ಆ ಜವಾಬ್ದಾರಿಯನ್ನು ಸಾರ್ವಜನಿಕರಿಗೆ ಮತ್ತು ವಿಶೇಷ ಏನಂದ್ರೆ ನಾವೆಲ್ಲರೂ ನಮ್ಮ ರೂಢಿ ಭಾಷೆಗಳು ಹೇಳ್ತೇವೆ 10+1 ಆಗಿ ಹೋಗ್ಬಿಡ್ತು ಅಂತಂದೆ. ನಂದು ಎಲ್ಲದರಲ್ಲಿ ಕೂಡ ನನ್ನ ಪಾರ್ಟಿಯಲ್ಲಿ ಅಥವಾ ಜವಾಬ್ದಾರಿ ಬಂದಾಗಲಿ ನಾನು ಯಾವಾಗಲೂ 10+1 ಆಗಿರಲಿಲ್ಲ. ವಿಶೇಷವಾಗಿ 1 ಆಗಿ ಹೊರಗಡೆ ಬರುವಂಥ ಪ್ರಯತ್ನ ಮಾಡುವಂಥದ್ದನ್ನು ನಾನು ರೂಢಿಯಲ್ಲಿ ಇಟ್ಕೊಂಡಿದ್ದೇನೆ. ಹೀಗಾಗಿ ರಾಜಾ ದೇಸಾಯಿ ಹೇಳಿದ ತಕ್ಷಣ ಏನಿದೆ ಮಕ್ಕಳ ಜೊತೆ ಬರ್ತೇನೆ. ಯಾಕಂದರೆ ನಿಮಗೆ ಉಳಿದು ಎಲ್ಲ ಮಕ್ಕಳ ಜೊತೆ ನಾವು ಸಾಕಷ್ಟು ಸಮಯ ಕಲಿಬೋದು. ಈ ಮಕ್ಕಳು ಕಲಿತೀವಲ್ಲ, ಈ ಮಕ್ಕಳ ಜೊತೆ ಕುತ್ಕೊಂಡು ನಾವು ಏನು ಒಂದು ತಾಸು ಕಲಿತಲ್ಲ, ಅದು ನಿಜವಾಗ್ಲೂ ದೇವರ ಜೊತೆ ಕುತ್ಕೊಂಡಷ್ಟೇ ಸಮಾನ ಅನ್ನೋಂಥದ್ದನ್ನು ಕೂಡ ಸರ್ ಹೇಳ್ತಾ ಇದ್ದಾರೆ. ಒಂದು ಅಕಾಡೆಮಿ ಇದ್ದಾಗ ಒಳ್ಳೆ ಮಕ್ಕಳು ಕರ್ಕೊಂಡು ಕಾರ್ಯಕ್ರಮ ಮಾಡೋದು ಭಾಳಷ್ಟು ನನಗೇನು ಭಾಳ ಸಮಯ ಬೇಡ, ನಮಗೇನು ಭಾಳಷ್ಟು ತಲೆ ಕೆಡಿಸ್ಕೊಂಡು ಬೇಡ. ಆದರೆ ಈ ವಿಶೇಷ ಮಕ್ಕಳ ಜೊತೆ ನಾವು ಕಾರ್ಯಕ್ರಮ ಮಾಡಬೇಕಂದ್ರೆ ಭಾಳಷ್ಟು ಪರಿಶ್ರಮವನ್ನು ಹಾಕಬೇಕಾಗುತ್ತೆ. ಯಾಕಂದ್ರೆ ಪೇರೆಂಟ್ಸ್ ಕರ್ಕೊಂಡು ಬರ್ತಿರ್ತಾರೆ, ಅವ್ರಿಗೆ ಊಟ ಉಪಹಾರ ಸಮಯ ಸರಿಯಾಗಿ ಎಲ್ಲ ಆಗಬೇಕು. ಮತ್ತು ಯಾವುದೇ ಊಟನೂ ಅವ್ರಿಗೆ ಲಿಮಿಟೇಷನ್ದೊಳಗೆ ಊಟ ಮಾಡಿಸ್ಬೇಕು, ಖಾರ ಹೆಚ್ಚಿಗೆ ಆಗ್ಬಾರ್ದು, ಹುಳಿನೂ ಕಮ್ಮಿ ಆಗ್ಬಾರ್ದು. ಈ ರೀತಿಯಲ್ಲಿ ಇದ್ದಾಗ ಸುಮಾರು ನಾವು ಸಿದ್ಧಾರ್ಥದಲ್ಲಿ ಕಾರ್ಯಕ್ರಮ ಮಾಡಿದ್ದೀವಿ. ಬಹುಶಃ ಈ ಸ್ಕೂಲಿನ ಮಕ್ಕಳು ಬಂದಿದ್ದ ಅನ್ಸುತ್ತೆ, ಗೊತ್ತಿಲ್ಲ. 2010 ಇಡೀ ರಾಜ್ಯದಲ್ಲಿ ಎಲ್ಲ ಮಕ್ಕಳನ್ನು ಕಲಿಸಿದ್ವಿ ನಾವು. ಈ ರೀತಿಯೆಲ್ಲ ವಿಶೇಷ ಪಟ್ಟಿಲ್ಲ, ಬ್ಲೈಂಡು, MR, ಫಿಸಿಕಲ್ ಹ್ಯಾಂಡಿಕ್ಯಾಪ್ಟು, ಇನ್ನೊಂದು 4 ಕ್ಯಾಟಗರಿ ಕಲಿಸಿ ನಾವು ಕಾರ್ಯಕ್ರಮ ಮಾಡಿದ್ದೀವಿ. ನನ್ನ ಜೀವನದೊಳಗೆ ಅತಿ ಬೆಸ್ಟ್ ಕಾರ್ಯಕ್ರಮ ಅಂತಂದ್ರೆ ಇವತ್ತು ನಮ್ಮ ಬಾಲಕೇಶ್ವರ ಅಕಾಡೆಮಿಯೊಳಗೆ 100 ಕಾರ್ಯಕ್ರಮಗಳನ್ನು ಮಾಡಿದ್ದೀವಿ. ಇಡೀ ರಾಜ್ಯದಲ್ಲಿ ಮಕ್ಕಳ ಆಹ್ವಾನಗಳು, ಮಕ್ಕಳ ಪರೀಕ್ಷೆಗೆ ಸಿದ್ಧರಾಗಿ ಬೇರೆ 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 ಕಾರ್ಯಕ್ರಮಗಳನ್ನು ಮಾಡಿದ್ವಿ. ಅವು ಒಂಥರ ಮುಗಿದ್ರೆ ಅತಿ ಹೆಚ್ಚು ನನಗೆಲ್ಲರಿಗೂ ಅಷ್ಟೇ ಅಲ್ಲ, ಇವಾಗ ನಮ್ಮ ಫ್ಯಾಮಿಲಿ ಮೆಂಬರ್ಸ್ಗೂ ಕಲಿತಿದ್ದಾರೆ. ಫಸ್ಟ್ ಟೈಮ್ ಆ ಕಾರ್ಯಕ್ರಮ ಯೂಸಲಿ ಎಲ್ಲ ಕಡೆ ಬೇಡಪ್ಪ ನಾವು ಬೇಡ ಅಂತ ಹೇಳ್ತಾರೆ. ಆದರೆ ಆ ಕಾರ್ಯಕ್ರಮ ನೋಡಿದಾಗ ಅನಿಸ್ತು ಬರಬೇಕಿದ್ದಕ್ಕೆ ಎಲ್ಲರೂ ಕೂಡ ಆಗ್ತದೆ. ಕರ್ಕೊಂಡು ಹೋಗಿ ಅವಾಗ ಕೆಲಸದಾರ ಕೇಳಿದಾಗ ಎಲ್ಲರಿಗೂ ಮನೆಯಲ್ಲಿ ಎಷ್ಟು ಖುಷಿ ಇತ್ತು. ನಮ್ಮ ಫ್ರೆಂಡ್ಸ್ ಸರ್ಕಲ್ ಕರೆದಿದ್ವಿ, ಅವೆಲ್ಲ ಸ್ವಯಂ ಸೇವಕರಾಗಿ ಕೆಲಸ ಮಾಡಿ ಅಂತ ಹೇಳಿದ್ವಿ. ಎಲ್ಲರಿಗೂ ಎಷ್ಟು ಖುಷಿ ಇದ್ದರೆ ನಾವು ಉಳಿದವ್ರಿಗೆ ಊಟ ನೀಡ್ತೇವೆ, ಬಡಿಸ್ತೇವೆ ಗೊತ್ತಿಲ್ಲ. ಅದು ಆ ಸಮಯ ಬಂದಿರ್ತಕ್ಕಂಥ 2,000 ಮಕ್ಕಳಿಗೆ ಪ್ರತಿಯೊಬ್ಬರು ಹೋಗಿ ಊಟ ಬಡಿಸಿ ಕುಂದಿರಿಸಿ ಅವ್ರು ಗಿಡ ತೆಗೆದು ಸಿದ್ಧಾಡ್ಬಿಟ್ಟಾಗ ಅವ್ರು ಕರ್ಕೊಂಡ್ಬಂದು ಕುಂದಿರಿಸೋದು ಮಾಡಿ ನೋಡಿದ್ರೆ ಯಾವ ರೀತಿಯಾದಂಥ ಸ್ಪಂದನೆ ಜನರಿಗೆ ಸಿಗ್ತೈತೆ ಅನ್ನೋದು ನಮಗೆ ಗೊತ್ತಾಗುತ್ತೆ. ಆಮೇಲೆ ಅವತ್ತು ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮ ಇವತ್ತು ಮಕ್ಕಳ ಬಗ್ಗೆ ನೀವು ಹೇಳಿ ನೋಡಿದ್ರೆ ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮ. ದೇವರು ನಮಗೆಲ್ಲ ಕೊಟ್ಟರು ನಾವೇನು ಕಾರ್ಯಕ್ರಮ
ಆದರೆ ಇವರಿಗೆ ಒಂದಿಷ್ಟು ನ್ಯೂನತೆಗಳು ಇದ್ರೂ ಕೂಡ ಅವನ್ನೆಲ್ಲವನ್ನು ಮಿಕ್ಕಿ ನೀಡುವಂಥ ನಿಟ್ಟಿನಲ್ಲಿ ಕಾರ್ಯಕ್ರಮಗಳನ್ನು ಕೊಟ್ಟಿರ್ತಕ್ಕಂಥ ನೋಡಿದಾಗ ಎಲ್ಲ ಇಷ್ಟು ಈ ಮಕ್ಕಳು ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಮಟ್ಟದಲ್ಲಿ ಎಲ್ಲರೂ ಯೋಚನೆ ಮಾಡುವಂಥದ್ದಾಗ್ತಾ ಇದೆ. ಪರಮಾತ್ಮ ಹುಟ್ಟಿಸ್ತಕ್ಕಂಥ ಸಂದರ್ಭದಲ್ಲಿ ಬರುತ್ತೆ, ಏನೇನೋ ಸಮಸ್ಯೆಗಳು ಬರ್ತವೆ, ಹೇಗೆ ಬರ್ತವೆ ನಮ್ಗೆ ಯಾರಿಗೂ ಗೊತ್ತಿಲ್ಲ. ಆದರೆ ಬಂದಿರತಕ್ಕಂಥ ಮಕ್ಕಳಿಗೆ ಇಲ್ಲಿ ನೋಡ್ತಿದ್ದೆ ನಾವು ಸಿಂಪತಿ ನೋಡ್ಬಿಟ್ಟು ಅಂತಂದೇಳಿ ಇಟ್ಸ್ 100% ನಾವು ಸಿಂಪತಿಯನ್ನು ತೋರಿಸೋದ್ರ ಅವಶ್ಯಕತೆ ನಮ್ಗೆ ಯಾರಿಗೂ ಇಲ್ಲ. ನಮ್ಮ ದೇಶದಿಂದ ನಮಗಿಂತ ಚೆನ್ನಾಗಿ ಸಿಕ್ಸ್ತ್ ಸೆನ್ಸ್ ಅವರು ಅಷ್ಟು ಸ್ಟ್ರಾಂಗ್ ಯಾರಿಗೂ ಇರೋದಿಲ್ಲ. ನಾವಿಲ್ಲಿ ನಾರ್ಮಲ್ ಏನು ಗೊತ್ತೇವಲ್ಲ, ನಮಗಿದ್ದಿರ್ತಕ್ಕಂಥ ಶಿಕ್ಷಣ ಆ ಮಕ್ಕಳಿಗಿರ್ತಕ್ಕಂಥ ಶಿಕ್ಷಣ ಚೆಕ್ ಮಾಡಿದ್ರೆ ಅವ್ರಿಗೆ ಮೋಸ್ಟ್ ಪವರ್ಫುಲ್ ಶಿಕ್ಷಣ ಇರುತ್ತೆ. ಭಾಳ ಅದ್ಭುತವಾಗಿ ಅವರು ಪ್ರತಿಕ್ರಿಯೆ ಮಾಡೋದನ್ನು ಕೂಡ ನೋಡೋದಾಗುತ್ತೆ. ಈಗ ಆ ಮಕ್ಕಳಿಗೆ ನಿಮ್ಮ ಜೊತೆ ನಾವು ಇದ್ದೇವೆ ಅಂತಕ್ಕಂಥದ್ದನ್ನು ಒಂದು ಕೊಟ್ಟರೆ ಅವ್ರಿಗೆ ನೀನು ಮಾಡ್ತೀಯ ಅಂತಕ್ಕಂಥ ಚಲನ ತುಂಬತಕ್ಕಂಥ ಕೆಲಸ ಆಗಬೇಕು. ನೀನು ಸಾಧಿಸಿ ಅಂತಕ್ಕಂಥ ಹೇಳ್ತಕ್ಕಂಥ ಪ್ರಯತ್ನ ಆಗಬೇಕು. ಈಗ ನಾವು ನಾರ್ಮಲಿ ಏನಾದ್ರು ತರಗತಿ ಸಿರಿಯೋದು ಚೆಲ್ಲೋದು ಅದನ್ನು ಮಾಡ್ತೇವೆ. ಆದರೆ ಆ ಮಕ್ಕಳಿಗೆ ಅದು ಮಾಡೋಕ್ಕಾಗಲ್ಲ. ಅವ್ರು ತಮ್ಮದೇ ರೀತಿಯಲ್ಲಿ ಹಾವಭಾವಗಳನ್ನು ವ್ಯಕ್ತಪಡಿಸುವಂಥ ಪ್ರಯತ್ನ ಮಾಡ್ತಾರೆ. ಆದರೆ ಅವನ್ನೆಲ್ಲವನ್ನೂ ಕೂಡ ತೋರಿಸ್ಕೊಂಡು ಇವತ್ತು ಸರಿಸಮಾನವಾಗಿ ಅವ್ರಿಗೂ ಕೂಡ ಎಲ್ಲರೂ ಕಲ್ಪಿಸ್ತಕ್ಕಂಥ ವ್ಯವಸ್ಥೆ ಮಾಡಬೇಕು. ಇವತ್ತು ನಾನು ಗೋರೆಮೇಡಮ್ಗೆ ಪ್ರಿನ್ಸಿಪಲ್ಗೂ ಮತ್ತು ವಿಶೇಷವಾಗಿ ಇಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಟೀಚರ್ಸ್ಗೆ ಹೃದಯಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ. ಈ ಮಟ್ಟದಲ್ಲಿ ನಾವು ಕಲಿಸೋದಾಗಲಿ ಅವ್ರ ಜೊತೆ ಕಲಿಯೋದಾಗಲಿ ಅಷ್ಟು ಸರಳವಾಗಿರ್ತಕ್ಕಂಥದ್ದಲ್ಲ. ನಮ್ಮ ಇಲ್ಲಿರ್ತಕ್ಕಂಥ ಟೀಚರ್ಸು ವಿಶೇಷವಾಗಿ ಗೋರೆಮೇಡಮ್ ಅವರು ಪ್ರಿನ್ಸಿಪಲ್ ಎಲ್ಲ ಸ್ಟಾಫು ತಮ್ಮ ಮನೆಯಾಗಿರ್ತಕ್ಕಂಥ ಒಳ್ಳೆಯ ಮಕ್ಕಳನ್ನು ಬಿಟ್ಟು ಇಲ್ಲಿ ಬಂದು ವಿಶೇಷತೆ ಮಕ್ಕಳ ಜೊತೆ ಕೂತ್ಕೊಂಡು ಅವರೇ ಕಲಿಸ್ತಾರ. ಅವ್ರಿಗೆ ನೀವೆಲ್ಲರೂ ಕೂಡ ಹೆಚ್ಚಿಗೆ ಚಪ್ಪಳ ತಪ್ಪುಗಳನ್ನ ಅವ್ರ ಜೊತೆ ಮಾಡಿ ಅವ್ರ ಜೊತೆ ಕೆಲಸ ಮಾಡೋದ್ರಿಂದ ಅಷ್ಟು ಹಗುರವಾಗಿರ್ತಕ್ಕಂಥ ಕೆಲಸ. ಆ ನಿಟ್ಟಿನಲ್ಲಿ ಇಲ್ಲಿರ್ತಕ್ಕಂಥ ಟೀಚರ್ಸು ಭಾಳ ಉತ್ತಮವಾಗಿ ಕೆಲಸವನ್ನು ಮಾಡುವಂಥದ್ದನ್ನು ಮಾಡಿದ್ದಾರೆ. ಅವರೆಲ್ಲರಿಗೂ ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಈಗ ಈ ಮಕ್ಕಳು ಮುಂದಿನ ದಿನಗಳಲ್ಲಿ ಸ್ಟ್ರೀಮ್ಲೈನ್ ತರ್ತಕ್ಕಂಥ ಕೆಲಸ ಆಗಬೇಕು. ಇವತ್ತು ನನಗೂ ಭಾಳ ಖುಷಿ ಆಗಿದ್ದಂದ್ರೆ ನೋಡಿ ಯೋಚನೆ ನೋಡಿ, ಇವತ್ತು ಅವ್ರು ಮಾಡಿದರೆ ಸ್ಕೂಲ್ ಕಲಿಸಿಬಿಟ್ಟು ಹೊರಗಡೆ ಕಳಿಸ್ಬಿಡೋದು ಆಯ್ತು ನಮ್ಮದು ಡ್ಯೂಟಿ ಮುಗಿದು ಹಕ್ಕಂತ ಆತಕ್ಕೆ ಹೊರಗಡೆ ಹೋಗಿರುತ್ತೆ. ಆದರೆ ಆ ಮಕ್ಕಳಿಗೆ ಸೆಲ್ಫ್ ಎಂಪ್ಲಾಯ್ಮೆಂಟ್ ಆಗುವಂಥ ನಿಟ್ಟಿನಲ್ಲಿ ಅವರೇ ನಮ್ಮ ಕಾಲದಲ್ಲಿ ತಾವು ನಿಂತು ಸ್ವಲ್ಪ ಪ್ರಯತ್ನ ಮಾಡಿ ಮುಂದೆ ಹೋಗುವಂಥ ನಿಟ್ಟಿನಲ್ಲಿ ಭಾಳ ಉತ್ತಮವಾಗಿರ್ತಕ್ಕಂಥ ಯೋಚನೆ ಮಾಡಿ ಹಲವಾರು ಮಷಿನ್ಗಳನ್ನು ತಂದು ಅವ್ರಿಗೆ ಈಗಿಂದ ಟ್ರೈನಿಂಗ್ ಮಾಡಿ ಅವ್ರು ಮುಂದೆ ಹೋದಂಥ ಮನೆಯಲ್ಲೇ ಏನು ಮಾಡೋದು, ಯಾವುದು ಹೊರಗಡೆ ಹೋಗಿ ದೊಡ್ಡದು ಮಾಡೋದಲ್ಲ, ಮನೆಯಲ್ಲಿ ಇಟ್ಕೊಂಡು ಸಣ್ಣ ಮಷಿನ್ ಇಟ್ಕೊಂಡು ಅದನ್ನು ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿದ್ವಿ ಅಂತಂದ್ರೆ ಒಳ್ಳೆಯ ರೀತಿಯಾದಂಥ ಅವರೇ ತಮ್ಮ ಕಾಲ ಮೇಲೆ ತಾವು ನಿಂತು ನಾನು ದುಡ್ಡು ಗಳಿಸ್ಬೋದು ಅಂತಕ್ಕಂಥದ್ದನ್ನು ಒಂದು ಮಾಡಲ್ ರೀತಿಯಲ್ಲಿ ನಮ್ಮ ಈ ಸ್ಕೂಲ್ ಮಾಡಿದ್ದಾರೆ. ಅವ್ರಿಗೆ ಎಷ್ಟು ಹೇಳಿದ್ರು ಕೂಡ ಕಮ್ಮಿನ. ಯಾಕಂದರೆ ನಾವು ಬರೀ ಶಾಲೆ ಅನ್ನೋದಲ್ಲ, ಬರೀ ಸ್ಕೂಲ್ ಅನ್ನೋದಲ್ಲ, ಅದ್ರ ಜೊತೆಗೆ ಅನೇಕ ಆ್ಯಕ್ಟಿವಿಟಿಗಳನ್ನು ಕ್ರಿಯೇಟಿವ್ ಆ್ಯಕ್ಟಿವಿಟಿಗಳನ್ನು ಮಾಡೋದನ್ನು ಮತ್ತು ಮುಂದೆ ನೋಡೋರು ಯೋಚನೆ ಮಾಡಿದ್ರೆ ಮುಂದೊಂದು ಸೆಲ್ಫ್ ಎಂಪ್ಲಾಯ್ಮೆಂಟ್ ಆಗಬೇಕು ಅಂತ ಅವರೇ ತಮ್ಮ ಕಾಲ ಮೇಲೆ ನಾವು ನಿಂತು ದುಡಿಯುವಂಥ ನಿಟ್ಟಿನಲ್ಲಿ ಕೂಡ ಇವತ್ತು ಸಾಕಷ್ಟು ಪ್ರಯತ್ನವನ್ನು ಅವ್ರು ಮಾಡ್ತಾ ಇದ್ದಾರೆ. ಅದು ಒಳ್ಳೆಯ ಸ್ಕೂಲ್ ಆಗಿದೆ. ಈ ರೀತಿಯಾದಂಥ ಸ್ಕೂಲು ಭಾಳ ಕಮ್ಮಿ ನಮಗೆ ಸಿಗೋದು. ಆಮೇಲೆ ಕಲಿಸೋದು ಅಷ್ಟು ಆಗೋದಿಲ್ಲ, ಅದರಲ್ಲಿ ಒಳ್ಳೆಯ ರೀತಿ ಕಲಿಸ್ತಾ ಇದ್ದಾರೆ. ಒಂದು ಒಳ್ಳೆಯ ರೀತಿಯಲ್ಲಿ ಆಗಲಿ, ಈ ಮಕ್ಕಳ ಭವಿಷ್ಯ ಕೂಡ ಆಗಲಿ. ನಾನು ಆಗಲೇ ನೋಡಾಗ ನಮ್ಮ ಪಾಟೀಲ್ ಅವ್ರು ಯಾಕೆ ಬಂದಾರಂತ ಎಲ್ಲರೂ ಬಿಟ್ಟು ಸಾಹೇಬ್ ನಾನು ನೋಡಾಗ ಯಾಕೆ ಬಂತು ಸರ್ ಇವತ್ತಿಲ್ಲಿ ಅಂತಂದೇಳಿ ಏನಾಯ್ತು ಆಮೇಲೆ ಗೊತ್ತಾಗ ಅವ್ರ ಮಗಳು ಇಲ್ಲಿ ಇನ್ನೊಬ್ಬ ಒಬ್ಬ ವಿದ್ಯಾರ್ಥಿಗೆ ಎಕ್ಸಾಮ್ ಬರೆಸುವಂಥ ಕೆಲಸವನ್ನು ಎಕ್ಸಾಮ್ ಮಾಡೋದು ಇವನೇನಾದ್ರೆ ಡಿಕ್ಟೇಷನ್ ಮಾಡಿ ಫಸ್ಟ್ ಪ್ರೈಸ್ ಬರುವಂಥ ನಿಟ್ಟಿನಲ್ಲಿ ಅವ್ರು ಮಾಡಿದ್ದಾರೆ. ನೋಡಿ ಒಳ್ಳೆಯ ರೀತಿಯಾದಂಥ ಕಾಂಬಿನೇಷನ್ ಎಲ್ಲ ವಿದ್ಯಾರ್ಥಿಗೆ ನೋಡಿದ್ದಾರೆ. ನಾನು ಅಂತ ನೋಡೋದಿಲ್ಲ ಅದೇ ಇವನೇ ಯಾಕೆ ಎಷ್ಟು ಸರ್ ಅಂತಂದೇಳಿ ಇವರೆಲ್ಲರೂ ಆಮೇಲೆ ಇವ್ರ ಜೊತೆ ಕೂತ್ಕೊಂಡು ಎಕ್ಸಾಮ್ ಬರ್ತಾರೆ ಅಂತಂದೇಳಿ ಅಂದರೆ ಇಲ್ಲಿಂದ ಒಂದು ಸಮನ್ವಯವನ್ನು ಹೊಂದಿಸುವಂಥ ನಿಟ್ಟಿನಲ್ಲಿ ಪ್ರಯತ್ನ ಆಗುತ್ತೆ. ಅವ್ರ ಜೊತೆ ಆ ಮಕ್ಕಳು ತಿಳ್ಕೊಂಡು ಬರೆಸಿ ಹೇಳಿದರೆ ಒಂದು ಒಳ್ಳೆಯ ರೀತಿಯಾದಂಥ ಅಭ್ಯಾಸ ಆಗುವಂಥದ್ದಾಗುತ್ತೆ. ಅವ್ರಿಗೆಲ್ಲ ರೀತಿಯ ಸಹಕಾರವನ್ನು ನಾವು ಮುಂದೂ ಕೊಡೋಣ. ಅದು ವಿಶೇಷವಾಗಿ ಈ ಶಾಲೆ ಯಾವುದೇ ರೀತಿಯಾದಂಥ ರಾಜಾದೇಶರಾಗಲಿ, ಶ್ರೀಮಂತ ದತ್ತೆಯವರಾಗಲಿ, ಹೆಗ್ಡೆಯವರಾಗಲಿ ಅವ್ರು ಇನ್ನುಳಿದ ಎಲ್ಲ ಇನ್ಸ್ಟಿಟ್ಯೂಟಿಂದ ಏನು ಸ್ವಲ್ಪ ದುಡ್ಡು ಬರುತ್ತೆ ಆ ದುಡ್ಡನ್ನು ಇಲ್ಲಿ ಹಾಕಿ ನಮ್ಮ ನಡೆಸೋದ ಪ್ರಯತ್ನ ಮಾಡ್ತಾರೆ. ಬೇರೆ ಏನಾಗಿದ್ರೆ ಏನು ಮಾಡ್ತಾರೆ, ನಾವು ಪ್ರಾಫಿಟಬಿಲಿಟಿ ಇಲ್ಲ ಅಂತಂದ್ರೆ ಬಿಸ್ನೆಸ್ ಮೇಂಟೈನ್ ಆಗಿ ಯೋಚನೆ ಮಾಡಿದ್ರೆ ಸ್ಕೂಲ್ನಲ್ಲಿ ಪ್ರಾಫಿಟ್ ಕ್ಲೋಸ್ ಮಾಡಿಬಿಡೋದು, ಇಲ್ಲ ಬೇರೆ ಸಾರಿ ಓಪನ್ ಮಾಡಿಬಿಡೋದು, ಅದು ನಮಗೆ 4 ದುಡ್ಡು ಬಂದೈತೆ. ಆದರೆ ಅದನ್ನೆಲ್ಲವನ್ನು ತೆಗೆದು ತಮ್ಮದಾಗಿರ್ತಕ್ಕಂಥ ಪ್ರಾಫಿಟಬಿಲಿಟಿ ಈ ಸ್ಕೂಲಿಗೆ ಕೊಟ್ಟು ನಡೆಸೋಂಥ ಪ್ರಯತ್ನ ಮಾಡಿದಾರ ಆ ಎಲ್ಲ ಮ್ಯಾನೇಜಿಂಗ್ ಡೈರೆಕ್ಟರ್ಸ್ಗಳು, ಅಧ್ಯಕ್ಷರು ಎಲ್ಲರಿಗೂ ನನ್ನ ಕಡೆಯಿಂದ ಶಾಸಕರಾಗಿದ್ದ ಇನ್ನು ಕೂಡ ನೀವು ನೋಡಿಲ್ಲ, ದಯವಿಟ್ಟು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತೀನಿ. ಎಲ್ಲರೂ ನಮಗೆ ಅಲ್ಲ ರಿಪೋರ್ಟ್ ಅಂದರೆ ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತೀನಿ. ಯಾಕೆಂದರೆ ರಾಜಾದೇಶರಾಗಲಿ, ದತ್ತಿಯವರಾಗಲಿ, ಗೋರೆಮೇಡಮ್ ಅವರಾಗಲಿ, ಹೆಗಡೆಯವರಾಗಲಿ ಇನ್ನೂ ಮಟ್ಟ ತೊಗೊಂಡಿದ್ದು. ಅದಕ್ಕೆ ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತೀನಿ, ನನ್ನ ಶಾಸಕರಂದ್ರೆ ಒಂದು 10 ಲಕ್ಷ ರೂಪಾಯಿನ ಈ ಸ್ಕೂಲಿಗೆ ನಾವು ಮಾಡ್ತಾ ಇರೋದಲ್ಲ. ಆದರೆ
ರಿಕ್ವೆಸ್ಟ್ ಮಾಡಿಕೊಂಡು ದತ್ತಿ ಸರ್ಗೆ, ಹೆಗಡೆಯವರಿಗೆ, ರಾಜಾಲಿ ಸರ್ಗೆ, ಅವರಿಗೆ ವಿನಂತಿ ಮಾಡ್ತೀನಿ. ನಮ್ಮ ಶಾಸಕರಂತಂದಿಂದ ಫಸ್ಟ್ ಫಂಡನ್ನು ಈ ವರ್ಷ ಕೊಡೋದ್ರಿಗೆ ಅದರಲ್ಲಿ 10 ಲಕ್ಷ ರೂಪಾಯಿ ಅಂತ So this is the beginning and my privilege and pleasure to propose a vote of thanks to conclude this school morning. I, on behalf of management and entire fraternity of the school, extend my sincere thanks to our chief guest, Shri Mahesh Teknikai, who spared his time from his busy schedule to grace the occasion. Actually, thanks is a very small word, sir, but I think you can understand our feelings and we are very happy, and I assure you that your donation will be utilized by us in a very short time. For your kind gesture. Your motivating words will encourage us in our future endeavor also. We are honored by your presence. I also thank Dr. P.V. Datti, whose fatherly presence is always assuring and inspiring. Thank you, sir, for your generous appreciation. I am also grateful to Shri Raja Desai, our Honorary Secretary, for his continuous and unfailing support in all our activities. Without your contribution, today's program would not have been possible. I also thank our Joint Secretary, Shri Shivaram Hegde, for his backing and involvement in all our programs. I must mention my deep sense of appreciation to all my teachers and staff for their hard work and efforts to present this wonderful event for you all. I am fortunate to be backed by the team of dedicated staff and teachers. My sincere gratitude to Shri Sunil Shetty, who has encouraged the students by giving cash remuneration to them. My heartfelt thanks to all the parents, well-wishers, media persons, Shamiana team, sound system team, and last but not the least, a big thank you to each one of you, to the students who have passed, to the students who have helped them pass, to their parents, and each one of you who made this celebration a memorable one. Thank you for being with us today. ಹಾಗೆಯೇ ಶಾಸಕರು ಹಾಗೂ ವೇದಿಕೆ ಮೇಲಿನ ಗಣ್ಯರು ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿಯಲ್ಲಿ ಪಾಸಾದ ಬಾಲಾಜಿ, ಧ್ರುವ, ಚಂದ್ರಶೇಖರ್, ಪ್ರಸನ್ನ, ಧೀರಜ್ ಹಾಗೂ ವೃತ್ತಿ ಶಿಕ್ಷಣದಲ್ಲಿ ಸ್ವಾವಲಂಬಿ ಜೀವನ ನಡೆಸುತ್ತಿರುವ ಸುಪ್ರಿಯಾ, ಶ್ಯಾಮುಲ್, ರೋಹನ್, ರಾಹುಲ್ ಮತ್ತು ಶುಭಂ ಇವರೆಲ್ಲರನ್ನೂ ಸನ್ಮಾನಿಸಿ ಗೌರವಿಸಲಾಯಿತು. ಕಾರ್ಯಕ್ರಮಕ್ಕೆ ಸಂಸ್ಥೆಯ ಎಲ್ಲ ಸಿಬ್ಬಂದಿ ವರ್ಗ ಅತಿ ಕಾಳಜಿ ಹಾಗೂ ಪ್ರೀತಿಯಿಂದ ಅಚ್ಚುಕಟ್ಟಾಗಿ ನೆರವೇರಿಸಿಕೊಟ್ಟರು. ಇದಕ್ಕೆ ಸೇರಿದ ನೂರಾರು ಪಾಲಕರು ಹಾಗೂ ಸಾರ್ವಜನಿಕರು ಸಾಕ್ಷಿಯಾದರು. ಇಂತಹುದೇ ಜನಪ್ರಿಯ ವಿಶೇಷ ಕಾರ್ಯಕ್ರಮಗಳು ಹಾಗೂ ಸುದ್ದಿಗಳಿಗಾಗಿ ನಿಮ್ಮ ನೆಚ್ಚಿನ ವಾಹಿನಿಯಾದ ಸುಪ್ರೀಂ ಟಿವಿಯನ್ನ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡುವ ಮುಖಾಂತರ ಆರಿಸಿ. ಇಂತಹುದೇ ಜನಪ್ರಿಯ ವಿಶೇಷ ಕಾರ್ಯಕ್ರಮಗಳು ಹಾಗೂ ಸುದ್ದಿಗಳಿಗಾಗಿ ನಿಮ್ಮ ನೆಚ್ಚಿನ ವಾಹಿನಿಯಾದ ಸುಪ್ರೀಂ ಟಿವಿಯನ್ನ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡುವ ಮುಖಾಂತರ ಹರಸಿ ಆರೈಸಬೇಕೆಂದು ವಿನಂತಿ. ನೋಡ್ತಾ ಇರಿ ಸ್ವಚ್ಛ ಸಮಾಜಕ್ಕಾಗಿ ಸುಪ್ರೀಂ ಟಿವಿ. ಇದ್ದಿದ್ದು ಇದ್ದ ಹಂಗೆ ನಿಮ್ಮ ಮುಂದೆ.